ನಮಸ್ಕಾರ. ವೆಲ್ಕಮ್ ಟು ಅನ್ವಿಕಾ ಚಾನಲ್. ಫ್ರೆಂಡ್ಸ್, ನಮಗೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಇವಾಗ ಕ್ಲೈಮೇಟ್ ಸರಿ ಇಲ್ಲ. ಫುಲ್ ಕೋಲ್ಡ್ ಆಗ್ತಾಯಿದೆ, ಗಟ್ಟಿ ಕಫ ಕಟ್ತಾಯಿದೆ, ತುಂಬ ರನ್ನಿಂಗ್ ಆಗ್ತಾಯಿದೆ ಅಂದರೆ ನಮ್ಮ ಮನೆಯಲ್ಲೇ ನಮಗೆ ಔಷಧಿ ಇದೆ. ಸೊ ಅದನ್ನು ಒಂದು ಸಲ ಟ್ರೈ ಮಾಡಿ. ಸೊ ನಾನು ಅಂದರೆ ತುಂಬಾ ಬೇಗ ವಾಸಿ ಆಗುವಂಥ ಒಂದು ರೆಮಿಡಿ ಇದು, ಮನೆಯಲ್ಲೇ ಮಾಡ್ಕೊಳ್ಳೋಂಥ ಔಷಧಿ ಇದು. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಆಗಲಿ ಗಟ್ಟಿ ಕಫ ಕಟ್ಟಿದರೆ, ಇಲ್ಲ ಕಫ ಇದ್ದರೆ, ನೆಗಡಿ ಇದ್ದರೆ, ಕೆಮ್ಮಿದ್ರೆ ಸ್ವಲ್ಪ ಇದನ್ನು ಟ್ರೈ ಮಾಡಿ. ಸೊ ನಾನು ಹೇಳೋವಂಥ ರೆಮಿಡಿನ ಅಂದರೆ ಏನೇನು ಬೇಕಾಗತ್ತೆ ಆ ಒಂದು ಹೋಮ್ ಮೇಡ್ ಔಷಧಿಗೆ ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ನಾನು ಇದರಲ್ಲಿ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ನಂತರ ಬಂದು ಹಸಿ ಶುಂಠಿನ ಒಂದು 4-5 ಅಂದರೆ ಒಂದು 4ರಿಂದ 5 ಹೋಳು ತೊಗೊಂಡಿದ್ದೀನಿ, ಹಸಿ ಶುಂಠಿ ಕಟ್ ಮಾಡಿ. ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಬೆಳ್ಳುಳ್ಳಿ ಪೀಸು 2 ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ನಾವು ನಮ್ಮ ಮನೇಲಿ ಅಂದರೆ ಕುಟ್ಟಿಗೆ ಮಾಡೋಂಥ ಕಲ್ಲಿರುತ್ತೆ. ಈ ಥರ ಒಂದು ಏನು ಕಲ್ಲಿದೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಜಜ್ಕೋಬೇಕಾಗತ್ತೆ. ಮೆಣಸನ್ನು ಹಾಕ್ಕೊಳ್ಳೋಣ. ಇದನ್ನು ಕುಟ್ಕೊಳ್ಳೋಣ ಫಸ್ಟು. ಮನೆಯಲ್ಲೇ ನಮಗೆ ಒಳ್ಳೆ ಔಷಧಿಗಳು ಸಿಗುತ್ತೆ, ಅದನ್ನು ಟ್ರೈ ಮಾಡಿ. ತುಂಬ ಔಷಧಿ ಅಂದರೆ ಮೆಡಿಸನ್ಸ್ ಕಡೆ ನಾವು ಗಮನ ಕೊಡ್ಬೋದು. ಯಾಕಂದರೆ ನಮ್ಮ ಹಳೆ ಕಾಲದಲ್ಲಿ ನೀವೇ ನೋಡಿರೋ ಪ್ರಕಾರ ಈ ಥರ ಒಂದು ಮನೆಯಲ್ಲಿರುವಂಥ ಔಷಧಿಗಳನ್ನ ತೊಗೊಂಡೇ ಅವರು ತುಂಬ ಅವರ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ತಾಯಿದ್ರು. ಈಗ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮಗೆ ಅವರ ತಂದೆ ತಾಯಿಗಳಾಗಿರ್ಬೋದು, ಇವಾಗೆಲ್ಲ ನಾವು ಅಂದರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಹಾಸ್ಪಿಟ್ಲ್ ಕಡೆ ಜಾಸ್ತಿ ಹೋಗ್ತಾಯಿದ್ವಿ. ಸೊ ಈ ಕ್ಲೈಮೇಟ್ ಬೇರೆ ತುಂಬ ಅಂದರೆ ವರ್ಸ್ಟ್ ಆಗಿದೆ. ಸೊ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಕಷ್ಟ ಆಗ್ತಿದೆ. ಸೊ ಈ ಥರ ನುಣ್ಣಗೆ ನಾವು ಇದನ್ನು ಕುಟ್ಕೊಳ್ಳೋಣ. ನಂತರ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಕೂಡ ಕುಟ್ಕೊಳ್ಳೋಣ. ಸೊ ಇದು ನಾನು 100% ಇದು ವರ್ಕ್ ಆಗುತ್ತೆ. ಅಂದರೆ ವೀಕ್ಲಿ ಒಂದು 2 ಟೈಮ್ ಆದರೂ ತೊಗೊಳ್ಬೇಕು. ಅಂದರೆ ಇದನ್ನು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಈ ರಸ ಅಂತಂದರೆ, ಫಸ್ಟ್ ಆಫ್ ಆಲ್ ವೀಳ್ಯದೆಲೆನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಸೊ ಇದು ಯಾವ ರೀತಿ ತೊಗೋಬೇಕಂದ್ರೆ, ಈಗ 1 ವರ್ಷದಿಂದ ನಮಗೆ ಒಂದು 2 ವರ್ಷದ ಮಕ್ಕಳಾಗಿದ್ದರೆ ನಾವು ಅಂದರೆ ಟಿಫನ್ ಎಲ್ಲ ತಿಂತೀವಲ್ಲ, ಆ ಥರ ಸ್ಪೂನುಗಳಿರುತ್ತಲ್ಲ, ಆ ಥರ ಸ್ಪೂನಲ್ಲಿ ಅರ್ಧ ಸ್ಪೂನ್ಗಿಂತ ಕಡಿಮೆ ಅಂದರೆ 1/4 ಸ್ಪೂನು ಅಷ್ಟು ಕೊಟ್ಟರೆ ಸಾಕು. ಅಂದರೆ ಒಂದು 3 ವರ್ಷದ ಒಳಗಿನ ಮಕ್ಕಳಿಗೆ 1/4 ಸ್ಪೂನ್ ಕೊಡಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಘಾಟ್ ಇರೋದ್ರಿಂದ, ಸೊ ತುಂಬಾ ಹೊಟ್ಟೆಯಲ್ಲಿ ಹುರಿ ಬರೋಂಥ ಕಾರಣ. ಸೊ 1/4 ಸ್ಪೂನಷ್ಟು ಕೊಡಬೇಕು. 5 ವರ್ಷದ ಮಕ್ಕಳಿಗಾದರೆ 5 ವರ್ಷದ ಒಳಗಡೆ, ಒಂದು 10 ವರ್ಷದ ಒಳಗಡೆ ಮಕ್ಕಳಿಗಾದರೆ ಅರ್ಧ ಸ್ಪೂನಷ್ಟು ಕೊಟ್ಟರೆ ಸಾಕು. ಸೊ ಅದನ್ನು ದೊಡ್ಡವರೆಲ್ಲ ಒಂದೊಂದು ಸ್ಪೂನ್ ತೊಗೊಂಡ್ರೆ ಆಗುತ್ತೆ. ಸೊ ಇದು ವಾರಕ್ಕೆ 1-2 ಬಾರಿ ಆದರೂ ನೀವು ಈ ಒಂದು ರಸನ ತೊಗೊಳ್ಬೇಕು. ಬಟ್ ಇದಕ್ಕೆ ನಾವು ರಸ ತೊಗೊಳ್ಬೇಕಾದ್ರೆ ಇನ್ನೇನು ಮಿಕ್ಸ್ ಮಾಡಬೇಕು, ಇದರಲ್ಲಿ ಇನ್ನೇನು ಆ್ಯಡ್ ಮಾಡಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ನಿಮಗೆ ಈ ಒಂದು 1-2 ಸಲ ಟ್ರೈ ಮಾಡಿ. ನಿಮಗೆ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಈ ರಸನ ನೀವು ಊಟಕ್ಕೂ ಮುಂಚೆ ತೊಗೊಳ್ಬೇಡಿ. ತುಂಬಾ ಹೊಟ್ಟೆ ಉರಿ ಬರುತ್ತೆ, ಹೊಟ್ಟೆಯಲ್ಲಿ ಧಗೆ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ನೀವೇನಾದರೂ ಬ್ರೇಕ್ಫಾಸ್ಟ್ ಏನಾದರೂ ತಿಂದುಬಿಟ್ಟು ನಂತರ ಈ ಒಂದು ಊಟ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ತಿಂದ ಆದಮೇಲೆ ನೀವು ತೊಗೊಳ್ಳಿ. ಇದನ್ನು ಹಾಲು ಹೊಟ್ಟೆಯಲ್ಲಿ ಅಥವಾ ಏನು ತೊಗೊಳ್ಬೇಕಂತ ಏನಿಲ್ಲ, ನೀವು ಯಾವಾಗಾದರೂ ತೊಗೊಳ್ಬೋದು. ಸೊ ಇವಾಗ ಇದು ರಸನ ನಾವು ಹಿಂಡ್ಕೊಳ್ಳೋಣ. ಮುಖ್ಯವಾದ ವಿಚಾರ ಏನು ಅಂತಂದರೆ, ಇದಕ್ಕೆ ಯಾವುದೇ ರೀತಿ ನಾವು ನೀರು ಸೇರಿಸ್ಕೊಳ್ಬಾರ್ದು. ಯಾಕಂದರೆ ಎಲ್ಲದರಲ್ಲೂ ನೀರಿನ ಅಂಶ ಇರೋದ್ರಿಂದ ಸೊ ನಮಗೆ ನೀರು ಅದರಲ್ಲೇ ಬರುತ್ತೆ. ಸೊ ಯಾಕಂದರೆ ನಮಗೆ ಸೇವನೆ ಮಾಡೋಕ್ಕೆ ಅರ್ಧ ಸ್ಪೂನ್ 1 ಸ್ಪೂನು ಆ ಥರ ಇದ್ದರೆ ಸಾಕು. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಮನೇಲಿ ಜಾಸ್ತಿ ಜನ ತೊಗೊಳ್ಬೇಕಾದ್ರೆ ಈಗ ನಾನು ಒಂದು ಎಲೆ ಸೇರಿಸ್ಕೊಂಡಿದ್ದೀನಿ, ನೀವು ಒಂದು 4-5 ಎಲೆ ಸೇರಿಸ್ಕೊಳ್ಳಿ. ಆಗ ನೀರಿನ ಅಂಶ ಅಂದರೆ ಎಲೆನೇ ಇರ್ಬೋದು, ಮೆಣಸಿರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಅಥವಾ ಈ ಒಂದು ವೀಳ್ಯದೆಲೆ ಇರ್ಬೋದು, ಎಲ್ಲನೂ ಹೆಚ್ಚಿಗೆ ಸೇರಿಸ್ಕೊಂಡ್ರೆ ಶುಂಠಿನ ಸರೋಗುತ್ತೆ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಓಕೆನಾ? ಈಗ ರಸ ಇಟ್ಕೊಂಡು ನಾವು ಕಾಫಿ ಏನಾದರೂ ಚೋಸ್ಕೊತೀವಲ್ಲ, ಆ ಥರ ಫಿಲ್ಟ್ರಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಹಾರ್ಡಾಗಿ ಪ್ರೆಸ್ ಮಾಡಿದ್ರು ಕೂಡ ನಡೆಯುತ್ತೆ ನೋಡಿ. ಸೊ ಈ ಥರ ರಸ ಬರೋದು. ಇವಾಗ ಇದಕ್ಕೆ ಬಂದುಬಿಟ್ಟು ಕಲ್ಲುಪ್ಪಿದ್ರೆ ಕಲ್ಲುಪ್ಪಾದರೂ ಸರಿ, ಇಲ್ಲ ಪುಡಿ ಉಪ್ಪಾದರೂ ಸರಿ ಸೇರಿಸ್ಕೊಳ್ಳಿ. ನಾನು ಪುಡಿ ಉಪ್ಪನ್ನು 1 ಚಿಟಿಕೆ ಅಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ.
ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ಇದನ್ನು ಯಾವ ರೀತಿ ಕೊಡಬೇಕಂದ್ರೆ 3 ವರ್ಷದ ಮಕ್ಕಳಿಗಾದರೆ ಇಷ್ಟು ಸಾಕು, ಅದೇ 10 ವರ್ಷದ ಮಕ್ಕಳಿಗಾದರೆ ಒಂದಿಷ್ಟು ಕೊಡಿ, 10 ವರ್ಷದ ಮಕ್ಕಳಿಗಾದರೆ. ಸೊ ದೊಡ್ಡವ್ರಿಗಾದರೆ ವಾರಕ್ಕೆ 2 ಬಾರಿ 3 ಬಾರಿ ಫುಲ್ ಸ್ಪೂನ್ ತೊಗೊಳ್ಬೋದು ಈ ರೀತಿ. ಸೊ ಹೀಗಿರುತ್ತೆ. ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ವರ್ಕ್ ಆಯ್ತು ಅಂತ ಹೇಳಿ. ಈ ಹೋಮ್ ಮೇಡ್ ಅಂದರೆ ಔಷಧಿ ನಿಮಗೆ ಯಾವ ರೀತಿ ಕಫ ಎಲ್ಲ ನಿಮಗೆ ಯಾವ ರೀತಿ ಕ್ಯೂರ್ ಆಯಿತು, ನಿಮಗೆ ಇದು ಹೋಮ್ ಮೇಡ್ ರೆಮಿಡಿ ನಿಮಗೆ ಇಷ್ಟ ಆಯಿತಾ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ.